ಲಕ್ಷ್ಮೀಂ ಲಕ್ಷಣಸಂಪನ್ನಾಂ ಲಕ್ಷ್ಮಣಾಗ್ರಜಕಾಂಕ್ಷಿಣೀಂ ಲಕ್ಷಯಾಮಿ ಕ್ಷಣಂ ಲಕ್ಷವಿತ್ತದಾತ್ರೀಂ ಕಟಾಕ್ಷತಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಮಂತ್ರತುಲ್ಯವಾಗಿರುವ ಅಮೋಘವಾಗಿರುವ ಮಂಗಲಮಯವಾಗಿರುವ ಕೃತಿ ಲಕ್ಷ್ಮೀ ಶೋಭಾನೆ, ಅದರ ಚಿಂತನೆ ಅನೇಕ ಸಂಚಿಕೆಗಳಿಂದ ನಡೆದು ಬಂದಿದೆ. ಲಕ್ಷ್ಮೀದೇವಿ ಕೈಯಲ್ಲಿ ಸ್ವಯಂವರದ ಮಾಲೆಯನ್ನು ಹಿಡಿದು ಎಲ್ಲ ದೇವತೆಗಳನ್ನು ಗಮನಿಸಿ ಅವರ ಹೆಸರುಗಳನ್ನು ಹೇಳದೇನೆ ಅವರ ದೋಷಗಳನ್ನು ಎತ್ತಿ ಹಿಡಿದು ಹೇಳಿ, ನಂತರದಲ್ಲಿ ಇಂತಹ ದೋಷಗಳು ಇದಲ್ಲದೆ ಬೇರೆ ದೋಷಗಳು ಯಾವುದಾದರೂ ನಾರಾಯಣನಲ್ಲಿ ಇದೆಯೋ ಅಂತ ವಿಚಾರ ಮಾಡ್ತಾ, ಇಂತಹ ಯಾವುದೇ ದೋಷವೂ ಕೂಡ ನಾರಾಯಣನಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಅವನು ನಿರ್ದೋಷನಾಗಿದ್ದಾನೆ ಅಂತ ಹೇಳ್ತಾ ಸ್ವಯಂವರದ ಮಾಲೆಯನ್ನು ನಾರಾಯಣನ ಕೊರಳಿಗೆ ಹಾಕೋದಕ್ಕೆ ಸಿದ್ಧಳಾಗಿದ್ದಾಳೆ. ಇಲ್ಲಿಯ ತನಕವೂ ಕೂಡ ನಾರಾಯಣನಲ್ಲಿ ದೋಷಗಳಿಲ್ಲ ಅನ್ನೋದನ್ನು ಹೇಳಿದ್ದಾಳೆ. ಈಗ 65ನೇ ಪದ್ಯ, 64ನೇ ಪದ್ಯವನ್ನು ಗಮನಿಸಿದ್ದೇವೆ. 65ನೇ ಪದ್ಯ ಇದು ಕೊನೆಯ ಪದ್ಯ. ಇದರಿಂದ ಪರಮಾತ್ಮನ ದೋಷಗಳಿಲ್ಲ ಅಂತನ್ನೋದನ್ನು ಹೇಳಿ, ಗುಣಗಳಿವೆ ಅಂತನ್ನೋದನ್ನು ಹೇಳಿ, ಮುಂದೆ ನಾರಾಯಣನ ಬಳಿಗೆ ಹೆಜ್ಜೆಯನ್ನು ಹಾಕ್ತಾಳೆ. ಮಾಲೆಯನ್ನು ಹಿಡಿದು ನಾರಾಯಣನ ಬಳಿಗೆ ಸಾಗ್ತಾ ಇದ್ದಾಳೆ ಅಂತ ಈ ಚಿಂತನೆ ಮುಗಿಯುವ ಹಂತ, ಕೊನೆಯ ಮಾತನ್ನು ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಈ 65ನೇ ಪದ್ಯ ಇದು ಹಿಂದೆ ಬಂದಿರುವಂತಹ ಪದ್ಯವೇ ಆಗಿದೆ. ಹಿಂದೆ 29ನೇ ಪದ್ಯ ಅದೂ ಕೂಡ ಸಮಾನವಾಗಿದೆ, ಯಾವುದೇ ಶಬ್ದದ ವ್ಯತ್ಯಾಸವೂ ಕೂಡ ಇಲ್ಲ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ, ಕುಂದೆಳ್ಳಿಷ್ಟಿಲ್ಲದ ಮುಕುಂದನೇ ತನಗೆಂದು ಇಂದಿರೆ ಪತಿಯ ನೆನೆದಾಳು ಶೋಭಾನೆ. 29ನೇ ಪದ್ಯ 65ನೇ ಪದ್ಯ ಸಮಾನವಾಗಿದೆ. ಯಾಕೆ 2 ಸರ್ತಿ ಬಂತು ಅನ್ನೋದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಬೇಕು. ನೋಡಿ, 29ನೇ ಪದ್ಯದ ಹಿಂದೆ ಅಲ್ಲಿಯ ತನಕವೂ ಕೂಡ ಉಳಿದವರ ದೋಷಗಳನ್ನು ಹೇಳ್ತಾ ಬಂದಿದ್ದಾಳೆ. 17ರಿಂದ ಕೆಲವಾರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ ಅಂತ ದೋಷಗಳನ್ನು ಹೇಳ್ತಾ ಬಂದು, ಉಳಿದವರಲ್ಲಿ ದೋಷಗಳಿವೆ 27ರ ತನಕ ಹೇಳಿ, 28ರಲ್ಲಿ ನಾರಾಯಣ ಅಂತಿದ್ದಾನೆ, ಅವನಿಗೆ ಯಾವುದೇ ದೋಷಗಳು ಕೂಡ ಇಲ್ಲ. ಹಾಗಾದರೆ ಇಲ್ಲಿಯ ತನಕ ಹೇಳಿದವರು ಅವರಲ್ಲೆಲ್ಲ ದೋಷಗಳಿವೆ, ನಾರಾಯಣನಲ್ಲಿ ದೋಷಗಳಿವೆ ಇಲ್ಲ. ಒಂದೊಂದು ಗುಣಗಳು ಇದ್ದಾವೆ ಇವರಲ್ಲಿ ಸಂದಣಿಸಿವೆ ಬಹುದೋಷ, ಅನೇಕ ದೋಷಗಳು ಅವರಲ್ಲಿ ಇವೆ. ಎಳ್ಳಷ್ಟು ಕುಂದಿಲ್ಲದವನು, ಸ್ವಲ್ಪ ದೋಷವೂ ಇಲ್ಲದಿರುವಂತಹ ವ್ಯಕ್ತಿ ಯಾರು ಅಂತಂದರೆ ಅವನು ನಾರಾಯಣ ಮುಕುಂದ, ಮೋಕ್ಷಪ್ರದನಾಗಿರುವಂತಹ ನಾರಾಯಣ ಅಂತ ಹೇಳ್ತಾ ಅವನನ್ನು ಸ್ಮರಣೆ ಮಾಡ್ತಾ ಇದ್ದಾಳೆ ಇಂದಿರಾದೇವಿ. ಇಲ್ಲಿದ ಆರಂಭ ಆಯಿತು. ಇಲ್ಲಿದ ನಾರಾಯಣನ ನಿರ್ದೋಷತ್ವ ವಿಷಯ, ಇವನಲ್ಲಿ ದೋಷಗಳಿಲ್ಲ ಅಂತನ್ನೋ ವಿಷಯದ ಚಿಂತನೆ ಆರಂಭ ಆಯಿತು. ಇಲ್ಲಿಯ ತನಕವೂ ಕೂಡ 29ರಿಂದ ಆರಂಭ ಆದದ್ದು 64ರ ತನಕವೂ ಕೂಡ ಪರಮಾತ್ಮ ನಿರ್ದೋಷನಾಗಿದ್ದಾನೆ, ಅವನಲ್ಲಿ ದೋಷಗಳಿಲ್ಲ. ಈಗ ಮತ್ತೊಮ್ಮೆ ಆ ಪದ್ಯವನ್ನು ಹೇಳ್ತಾ ಇದ್ದಾರೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ, ಕುಂದೆಳ್ಳಿಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು. ಒಂದು ವಿಷಯವನ್ನು ಆರಂಭ ಮಾಡುವಾಗ ಮೊದಲು ಅದನ್ನು ಹೇಳ್ತೇವೆ, ಇದು ಹೀಗೆ. ಅದಾದ ಮೇಲೆ ಅದರ ಬಗ್ಗೆ ವಿಮರ್ಶೆಗಳು ನಡೀತವೆ. ವಿಮರ್ಶೆ ಎಲ್ಲ ಆದಮೇಲೆ ತೀರ್ಮಾನ ಆಗಿ ಕೊನೆಯಲ್ಲಿ ಮತ್ತೆ ಮೊದಲು ನಾನು ಏನು ಹೇಳಿದ್ದೋ ಅದೇ ಸರಿಯಾದಂಥದ್ದು ಅಂತ ತೀರ್ಮಾನ. ಸಂಸ್ಕೃತ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಉಪಕ್ರಮದಲ್ಲಿ ಹೇಳಿದ್ದನ್ನೇ ಉಪಸಂಹಾರದಲ್ಲಿ, ಆರಂಭದಲ್ಲಿ ಹೇಳಿದ್ದನ್ನೇ ಮತ್ತೆ ಉಪಸಂಹಾರದಲ್ಲಿ ಕೊನೆಯಲ್ಲಿಯೂ ಕೂಡ
ಹೇಳುವಂತಹ ಕ್ರಮ. ನ್ಯಾಯಶಾಸ್ತ್ರ ಇದೆ, ಆ ನ್ಯಾಯಶಾಸ್ತ್ರದಲ್ಲಿಯೂ ಹಾಗೆ ಕ್ರಮ. ಪರ್ವತೋ ವನ್ಹಿಮಾನ್, ಮೊದಲು ಪ್ರತಿಜ್ಞೆಯನ್ನು ಮಾಡೋದು. ಪ್ರತಿಜ್ಞಾ ನಿಗಮನ ಅನ್ನುವ ಶಬ್ದಗಳಿಂದ ಅದೇ ವಿಷಯವನ್ನು ಹೇಳ್ತಾರೆ. ಮೊದಲು ಯಾವ ವಿಷಯವನ್ನು ಆರಂಭದಲ್ಲಿ ಹೇಳಿದ್ದಾರೋ ಕೊನೆಯಲ್ಲಿ ಅದನ್ನೇ ಉಪಸಂಹಾರ ಮಾಡುವಾಗಲೂ ಹೇಳುವಂತಹ ಕ್ರಮ. ತಸ್ಮಾತ್ ತಥಾ, ಹಾಗಾಗಿ ಪರ್ವತಃ ವನ್ಹಿಮಾನ್ ಅಂತ ನಿಗಮನದಲ್ಲಿ ಅಂತ. ಇದು ಶಾಸ್ತ್ರಗಳಲ್ಲಿ ಕಂಡಿರುವಂಥದ್ದು. ಅದೇ ಕ್ರಮದಲ್ಲಿ ವಾದಿರಾಜರು ಪರಮಾತ್ಮ ನಿರ್ದೋಷ, ಉಳಿದವರಲ್ಲಿ ದೋಷಗಳಿವೆ, ಪರಮಾತ್ಮನಲ್ಲಿ ದೋಷಗಳಿಲ್ಲ ಅಂತ ಏನು ಹೇಳೋದಕ್ಕೆ ಆರಂಭ ಮಾಡಿದರೋ 29ನೇ ಪದ್ಯದಲ್ಲಿ, ಅಲ್ಲಿದ 64ನೇ ಪದ್ಯದ ತನಕವೂ ಕೂಡ ಪರಮಾತ್ಮನ ನಿರ್ದೋಷತ್ವ ಸಮರ್ಥನೆಯನ್ನು ಮಾಡಿ ಕೊನೆಯಲ್ಲಿ ಅದನ್ನೇ ಉಪಸಂಹಾರ ಮಾಡ್ತಾ ಹೇಳ್ತಾರೆ, ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ಚಿಂತನೆ ಮಾಡ್ತಾ ಹೋದರೆ ವಾದಿರಾಜರ ಮಾತಿನಲ್ಲಿ ಅನೇಕ ಅರ್ಥಗಳು ಕೂಡ ಇವೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ಇವರಲ್ಲಿ ಅಂತಂದರೆ ಈ ದೇವತೆಗಳಲ್ಲಿ ಒಂದೊಂದು ಗುಣಗಳು ಇದ್ದಾವೆ. ಒಂದೊಂದು ಗುಣಗಳು ಇದ್ದಾವೆ ಅಂದರೆ ಕೆಲವು ಗುಣಗಳು ಮಾತ್ರ, ಅಲ್ಪವಾದಂತಹ ಗುಣಗಳು ಮಾತ್ರ ಇವೆ. ಸಂದಣಿಸಿವೆ ಬಹುದೋಷ, ಅನೇಕ ದೋಷಗಳು ಸೇರಿಕೊಂಡಿವೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಚಿಂತನೆ ಮಾಡೋದಾದರೆ, ಒಂದೊಂದು ಗುಣಗಳು ಇದ್ದಾವು ಅಂತನ್ನೋ ಪದವನ್ನು ಬಳಸೋದು ಹೇಗೆ? ಇರಬಹುದು ಅಂತ, ಇವೆ ಅಂತಲ್ಲ, ಇರಬಹುದು ಅಂತನ್ನುವ ಶಬ್ದ. ಅದು ಯಾಕೆ ಹಾಗೆ ಹೇಳ್ತೀರಾ ಇರಬಹುದು ಅಂತ? ಇವೆ ಅಂತ ಹೇಳಬೇಕಲ್ವಾ ಅಂತಂದರೆ, ಇವೆ ಅಂತ ಹೇಳಿದೆ ಇದ್ದಾವು ಅಂತ ಇರಬಹುದು ಅಂತನ್ನೋ ಅರ್ಥದಲ್ಲಿ ಸಂಶಯವನ್ನು ವ್ಯಕ್ತಪಡಿಸ್ತಾ ಯಾಕೆ ಹೇಳಿದ್ದು ಅಂದರೆ, ಈ ದೇವತೆಗಳೇನಿದ್ದಾರೆ ಉಳಿದ ಎಲ್ಲ ದೇವತೆಗಳಲ್ಲಿಯೂ ಯಾವುದೇ ಗುಣ ಇದ್ದರೂ ಕೂಡ ಅದು ಸ್ವತಂತ್ರವಾಗಿಲ್ಲ, ಅವರಿಂದಲೇ ಅಂತಹ ಗುಣಗಳು ಬಂದದ್ದಲ್ಲ, ಪರಮಾತ್ಮನಿಂದಾಗಿ ಆ ಗುಣಗಳು ಬಂದಿರುವಂಥದ್ದು, ಪರಮಾತ್ಮನ ಅನುಗ್ರಹದಿಂದಾಗಿ ಆ ಗುಣಗಳು ಬಂದಿವೆ. ಬಿಂಬದಂತೆ ಪ್ರತಿಬಿಂಬ ಇರುತ್ತೆ. ಹಾಗೆ ದೇವತೆಗಳು ಪರಮಾತ್ಮನಿಗೆ ಬಿಂಬರಾಗಿದ್ದಾರೆ. ಆ ಪರಮಾತ್ಮನ ಪ್ರತಿಬಿಂಬರಲ್ಲಿ, ದೇವತೆಗಳಲ್ಲಿ ಪರಮಾತ್ಮನಲ್ಲಿರುವ ಗುಣಗಳು ಕೆಲವೊಂದು ಮೂಡಿ ಬಂದಿವೆ. ಹೀಗಾಗಿ ಮುಖ್ಯವಾಗಿ ಅವರಲ್ಲಿ ಇರುವಂಥದ್ದಲ್ಲ, ದೇವರಲ್ಲಿ ಇರುವಂತಹ ಗುಣಗಳು, ದೇವರಲ್ಲಿರುವಂತಹ ಗುಣಗಳು ಇವರಲ್ಲಿ ಪ್ರತಿಬಿಂಬವಾಗಿ ಮೂಡಿ ಬಂದಿವೆ, ಸ್ವತಂತ್ರವಾಗಿ ಇಲ್ಲ ಅನ್ನುವ ದೃಷ್ಟಿಯಿಂದ ಇದ್ದಾವು ಅಂತ, ಸ್ವತಂತ್ರವಾಗಿಲ್ಲ ಇರಬಹುದು ಅಂತನ್ನೋ ದೃಷ್ಟಿಯಿಂದ ಹೇಳ್ತಾ ಇರುವಂಥದ್ದು. ಮತ್ತೊಂದು ಅಂಶ, ಈ ಗುಣಗಳು ಈ ದೇವತೆಗಳಲ್ಲಿ ಏನಿವೆ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ಅದ್ಭುತವಾದಂತಹ ಗುಣಗಳಿವೆ. ಆ ಗುಣಗಳು ಯಾವುದೂ ಕೂಡ ಪರಮಾತ್ಮನಲ್ಲಿದ್ದಾಗಿಲ್ಲ. ಪರಮಾತ್ಮನಲ್ಲಿ ಆ ಗುಣಗಳು ಹೇಗೆ ಪೂರ್ಣವಾಗಿವೆ ಆ ರೀತಿಯಲ್ಲಿ ಉಳಿದ ದೇವತೆಗಳಲ್ಲಿ ಅಂತಹ ಗುಣಗಳಿಲ್ಲ. ಈಗ ಇಂದ್ರ ಅಂತಂದರೆ, ಇಂದ್ರ ಅನ್ನೋ ಶಬ್ದನೇ ಪರಮೈಶ್ವರ್ಯವನ್ನು ಹೇಳ್ತಾ ಇದೆ. ಎಂತಹ ಐಶ್ವರ್ಯ ಅವನಲ್ಲಿ ಇದೆ, ಆದ್ದರಿಂದ ಅವನು ಇಂದ್ರ. ಏನು ಐಶ್ವರ್ಯ ಇದೆ? ತನ್ನ ಸ್ಥಾನವನ್ನೇ ರಕ್ಷಣೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ, ಆ ಸ್ಥಾನವೇ ಕದಲ್ತಾ ಇರುತ್ತದೆ. ಆಗ ಮತ್ತೆ ಹೋಗಿ ನಾರಾಯಣನಲ್ಲಿ ಕೇಳ್ಕೊಳ್ಬೇಕು. ನಾರಾಯಣ ಬಂದು ಬೇರೆ ಬೇರೆ ರೂಪದಿಂದ ಬಂದು ಅವನ ಸ್ಥಾನವನ್ನು ಭದ್ರಪಡಿಸಬೇಕು. ಹೀಗಾಗಿ ಪರಮೈಶ್ವರ್ಯ ಇರೋದು, ನಿಜವಾದ ಪರಮೈಶ್ವರ್ಯ ಇರೋದು ಯಾರಿಗೆ? ಪರಮಾತ್ಮನ ಸ್ಥಾನ ಕ್ಷೀರ ಸಮುದ್ರದಲ್ಲಿ ಪವಡಿಸಿದವನು ಅಂತ ಬೇರೆ ಯಾರನ್ನಾದರೂ ಹೇಳ್ತೇವ? ಲಕ್ಷ್ಮೀಪತಿಯಾದವನು ಅಂತ ಬೇರೆ ಯಾರನ್ನಾದರೂ ಹೇಳ್ತೇವ? ವೈಕುಂಠಪತಿಯಾದವನು ಅಂತ ಬೇರೆ ಯಾರನ್ನಾದರೂ ಹೇಳ್ತೇವ? ಹಾಗೆ ಸ್ವರ್ಗಾಧಿಪತಿ ಇಂದ್ರದೇವರಾಗ್ತಾರೆ, ಕೆಲವೊಮ್ಮೆ ಬಲಿಚಕ್ರವರ್ತಿಯೂ ಆಗ್ತಾನೆ, ಕೆಲವೊಮ್ಮೆ ನಹುಶನೂ ಆಗ್ತಾನೆ. ಹೀಗೆ ಬೇರೆ ಬೇರೆಯವರು ಸ್ವರ್ಗಾಧಿಪತಿಗಳಾಗ್ತಾರೆ. ಆದರೆ ವೈಕುಂಠಾಧಿಪತಿ ಇನ್ನೊಬ್ಬರು ಯಾರೂ ಕೂಡ ಆಗೋದಿಲ್ಲ. 14 ಲೋಕಗಳ ಒಡೆಯ ಅದು ನಾರಾಯಣನನ್ನು ಬಿಟ್ಟರೆ ಮತ್ತಿನ್ಯಾರೂ ಕೂಡ ಆಗೋದಿಲ್ಲ. ಹೀಗಾಗಿ ಅಂತಹ ಪರಮೈಶ್ವರ್ಯ ಅದು ನಾರಾಯಣನಲ್ಲೇ ಇದೆ, ಹೊರತಾಗಿ ಉಳಿದವರಲ್ಲಿಲ್ಲ. ಆದ್ದರಿಂದ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಬೇರೆಯವರಲ್ಲಿ ಇರಬಹುದು ಅಂತ, ಅದಕ್ಕಾಗಿ ಅಂತಹ ಸಂಶಯವನ್ನು ವ್ಯಕ್ತಪಡಿಸುವ ಶಬ್ದವನ್ನು ವಾದಿರಾಜರು ಬಳಸಿದ್ದಾರೆ. ಎಷ್ಟು ಚಮತ್ಕಾರ ಇದೆ! ಸಂದಣಿಸಿವೆ ಬಹುದೋಷ, ಅನೇಕ ದೋಷಗಳು ಸೇರಿಕೊಂಡಿವೆ, ಗುಣಗಳು ಕಡಿಮೆಯಾಗಿವೆ. ಅಂಥವರು ಎಳ್ಳಷ್ಟು ಕುಂದಿಲ್ಲದ, ಅಲ್ಪವಾದಂತಹ ದೋಷವೂ ಇಲ್ಲದೇ ಇರುವಂಥವನು. ಅಲ್ಪವಾದ ದೋಷವೂ ಇಲ್ಲ ಅನ್ನೋದು ಇಲ್ಲಿಯ ತನಕ ನಮಗೆ ಅತ್ಯಂತ ಸ್ಪಷ್ಟವಾಗಿದೆ. ಯಾವ ರೀತಿಯಾದಂತಹ ದೋಷವನ್ನು ಹೇಳಬಹುದು?
ಯಾವ ರೀತಿಯಾದಂತಹ ದುಃಖವನ್ನು ಹೇಳಬಹುದು? ಯಾವುದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನಿರ್ದೋಷನಾಗಿರುವಂಥವನು, ಎಳ್ಳಷ್ಟು ಕುಂದಿಲ್ಲದವನು ಮುಕುಂದ. ಅವನು ಮೋಕ್ಷಪ್ರದ. ಅವನು ಹೀಗೆ ಕುಂದು ಎಳ್ಳೆಷ್ಟಿಲ್ಲದವನು ಅಂತ ಚಿಂತನೆ ಮಾಡಿದರೆ ಮುಕುಂದ. ಅಂಥವರಿಗೆ ಮುಕುಂದ. ಯಾರು ಹೀಗೆ ಚಿಂತನೆ ಮಾಡ್ತಾರೆ, ದೇವರು ದೋಷರಹಿತನಾಗಿದ್ದಾನೆ, ಅವನು ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೆ, ಅವರಿಗೆ ನಾರಾಯಣ ಮುಕುಂದನಾಗ್ತಾನೆ. ಮುಕು ಅಂತಂದರೆ ಮೋಕ್ಷ, ಮೋಕ್ಷವನ್ನು ಕೊಡ್ತಾನೆ. ಮುಕುಂದ ಅದನ್ನು ಕೊಡ್ತಾ ಇದ್ದಾನೆ. ಯುವನೇ ತನಗೆಂದು, ಮುಕುಂದನೇ ತನಗೆಂದು, ಮೋಕ್ಷವಲ್ಲಭನಾಗಿರುವಂತಹ ನಾರಾಯಣನೇ ತನ್ನ ಪತಿ ಅಂತ ಭಾವಿಸ್ತಾ ಇಂದಿರೆ ಪತಿಯ ನೆನೆದಳು. ಇಂದಿರೆ ಲಕ್ಷ್ಮೀದೇವಿ ಆ ನಾರಾಯಣನನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾಳೆ. ಇಲ್ಲಿರುವ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ. ಮುಕುಂದನೇ ತನಗೆಂದು ಅಂತ. ಮುಕುಂದನೇ ತನಗೆಂದು ಅಂತಂದರೆ ತನಗೆ ಯಾವತ್ತೂ ಮುಕುಂದನೇ ವಲ್ಲಭನಾಗಿರುತ್ತಾನೆ. ಮುಕುಂದನೇ ವಲ್ಲಭನಾಗಿರುತ್ತಾನೆ. ಉಳಿದವರಿಗೆ ಯಾರು ಎಳ್ಳಷ್ಟು ಕುಂದು ಇಲ್ಲ ಅಂತ ಚಿಂತನೆ ಮಾಡಿ ಪಾಕವನ್ನು ಹೊಂತಾರೋ ಅಂಥವರಿಗೆ ಒಂದು ಕಾಲದಲ್ಲಿ ಮುಕುಂದ ಮೋಕ್ಷಪ್ರದನಾಗ್ತಾನೆ. ಆದರೆ ಲಕ್ಷ್ಮೀದೇವಿಗೆ ಹಾಗಲ್ಲ. ಮುಕುಂದನೇ ತನಗೆ, ಯಾವತ್ತಿಗೂ ಕೂಡ ಮೋಕ್ಷಪ್ರದನಾಗಿರುವ ನಾರಾಯಣನೇ ತನಗೆ ವಲ್ಲಭ. ಅಂದರೆ ಲಕ್ಷ್ಮೀದೇವಿಯು ನಿತ್ಯ ಮುಕ್ತಳಾಗಿದ್ದಾಳೆ. ಅವಳಿಗೆ ಸಂಸಾರದ ಬಂಧನ ಇಲ್ಲ. ಉಳಿದವರಿಗೆ ಸಂಸಾರ ಇರ್ತದೆ. ದೇವರ ಚಿಂತನೆ ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಂಡು ನಂತರದಲ್ಲಿ ವಾಸುದೇವನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗಬೇಕು. ಆದರೆ ಲಕ್ಷ್ಮೀದೇವಿ ಹಾಗಲ್ಲ. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಯಾವಾಗಲೂ ಕೂಡ ಪರಮಾತ್ಮನ ಜೊತೆಯಲ್ಲಿರ್ತಾಳೆ. ಅವಳಿಗೆ ಸಂಸಾರದ ಬಂಧನವೇ ಇಲ್ಲ. ಮುಕುಂದನೇ ತನಗೆ, ಯಾವತ್ತಿಗೂ ಮುಕುಂದನೇ ತನಗೆ ವಲ್ಲಭ ಅಂತನ್ನೋದನ್ನು ಸ್ಪಷ್ಟಪಡಿಸ್ತಾ ಅವಳು ಪತಿಯ ನೆನೆದಳು. ಆ ಮಾತು ನೋಡಿ, ನಾರಾಯಣನನ್ನೆನೆದಳು, ವರನನ್ನೆನೆದಳು ಅಲ್ಲ, ಪತಿಯ ನೆನೆದಳು. ಅಂದರೆ ಲಕ್ಷ್ಮೀದೇವಿ ಹೊಸದಾಗಿ ನಾರಾಯಣನ ಮದುವೆ ಆಗಲಿಕ್ಕೆ ಹೊರಟಿದ್ದಲ್ಲ. ಹಿಂದೆಯೇ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಲಕ್ಷ್ಮೀದೇವಿ ಪ್ರಾದುರ್ಭಾವ ಆಗುವಾಗಲೇ ಕಟ್ಟಿದ ಮಂಗಳಸೂತ್ರವನ್ನು ಧರಿಸಿಕೊಂಡೇ ಪ್ರಕಟಳಾಗಿದ್ದಾಳೆ ಅಂತನ್ನುವ ಅಂಶವನ್ನು ಹೇಳಿದ್ದಾರೆ. ಈಗಲೂ ಕೂಡ ಪತಿಯ ನೆನೆದಳು, ಗಂಡನ ಸ್ಮರಣೆಯನ್ನು ಮಾಡ್ತಾ ಇದ್ದಾಳೆ. ಗಂಡ ಇಂಥವನು ಅನ್ನೋದನ್ನು ನೆನಪಿಸಿಕೊಳ್ತಾ ಇದ್ದಾಳೆ. ಮದುವೆಯಾಗುವ ಮೊದಲು ಪತಿ ಅನ್ನೋ ಶಬ್ದವನ್ನು ಬಳಸಲ್ಲ, ಆವಾಗ ವರ ಅನ್ನೋ ಶಬ್ದವನ್ನು ಬಳಸೋದು. ಆದರೆ ಇಲ್ಲಿ ಪತಿಯ ನೆನೆದಳು ಅಂತ ಹೇಳ್ತಾ ನಿತ್ಯ ಮಡದಿಯಾಗಿದ್ದಾಳೆ ಲಕ್ಷ್ಮೀದೇವಿ ಅಂತನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗೆ 65ನೇ ಪದ್ಯದಲ್ಲಿ ಆ ಪರಮಾತ್ಮನ ನಿರ್ದೋಷತ್ವ ವಿಷಯದ ಚಿಂತನೆಯ ಉಪಸಂಹಾರವನ್ನು ಮಾಡಿ ಮುಂದೆ 66ನೇ ಪದ್ಯದಲ್ಲಿ ಪರಮಾತ್ಮನ ಬಳಿಗೆ ಸಾಗುತ್ತಾ ಇದ್ದಾಳೆ ಅಂತನ್ನುವ ವಿಷಯವನ್ನು ಆರಂಭಿಸ್ತಾ ಇದ್ದಾರೆ. 2 ಪದ್ಯಗಳಲ್ಲಿ ಪರಮಾತ್ಮನ ಬಳಿಗೆ ಸಾಗ್ತಾಳೆ ಲಕ್ಷ್ಮೀದೇವಿ ಅಂತನ್ನೋದನ್ನು ಹೇಳಿ ನಂತರದಲ್ಲಿ ನಮಸ್ಕಾರವನ್ನು ಹೇಳಿ ವಿವಾಹದ ಪ್ರಕ್ರಿಯೆ ಮುಂದೆ ಆರಂಭ ಆಗತ್ತೆ. ನಾವು ಈಗ ವಿವಾಹದ ಪೂರ್ವ ಸಜ್ಜಿಕೆ ಸಿದ್ಧತೆ ಏನು, ವಧೂವರರ ಬಗ್ಗೆ ಚಿಂತನೆ. ಇವತ್ತು ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ, ನಿತ್ಯ ದಂಪತಿಗಳ ವಿವಾಹ ಮಹೋತ್ಸವ ಇದು. ಅಂತಹ ವಿವಾಹ ಮಹೋತ್ಸವದಲ್ಲಿ ನಾವು ಈಗ ಸೇರ್ತಾ ಇದ್ದೇವೆ. ಲಕ್ಷ್ಮೀದೇವಿ ಇಲ್ಲಿಯ ತನಕ ತನ್ನ ಪತಿಯ ಗುಣಗಾನಗಳನ್ನು ಮಾಡಿ ದೋಷ ದೂರತ್ವವನ್ನು ಸಮರ್ಥಿಸಿ ಈಗ ಪರಮಾತ್ಮನ ಬಳಿಗೆ ಸಾಗುತ್ತಾ ಇದ್ದಾಳೆ ಅಂತ 66ನೇ ಪದ್ಯವನ್ನು ಗಮನಿಸಿ, ಇಂತು ಚಿಂತಿಸಿರಾಮೆ ಸಂತ ರಾಮನ ಪದವ ಸಂತೋಷ ಮನದಿ ನೆನೆವುತ್ತ, ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀಕಾಂತ ನಿದ್ದೆಡೆಗೆ ನಡೆದಾಳು ಶೋಭಾನೆ. ಇಂತು ಚಿಂತಿಸಿ ರಮೆ, ಲಕ್ಷ್ಮೀದೇವಿ ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾಳೆ. ಪರಮಾತ್ಮನ ಬಗ್ಗೆ, ಅವನ ನಿರ್ದೋಷತ್ವದ ಬಗ್ಗೆ ಅನೇಕ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇರ್ತಾಳೆ ಲಕ್ಷ್ಮೀದೇವಿ. ಯಾವಾಗಲೂ ಕೂಡ ದೇವರು ನಿರ್ದೋಷನಾಗಿದ್ದಾನೆ ಅನ್ನುವ ಚಿಂತನೆಯನ್ನು ಮಾಡ್ತಾ ಇರ್ತಾಳೆ. ಹಾಗೆ
ಈ ವಿವಾಹ ಮಹೋತ್ಸವದಲ್ಲಿಯೂ ಕೂಡ, ಸಮುದ್ರ ಮಥನದ ಈ ಪ್ರಸಂಗದಲ್ಲಿಯೂ ಕೂಡ ಪರಮಾತ್ಮನ ನಿರ್ದೋಷತ್ವದ ಚಿಂತನೆಯನ್ನು ರಮಾದೇವಿ ಮಾಡಿದ್ದಾಳೆ. ಸಂತ ರಾಮನ ಪದವ ಸಂತೋಷ ಮನದಿ ನೆನೆಯುತ್ತ. ಸಂತ ರಾಮ, ಸಂತ ಸಜ್ಜನನಾಗಿರುವಂತಹ ರಾಮ ಶ್ರೀರಾಮಚಂದ್ರ, ಅವನ ಪಾದಚಿಂತನೆಯನ್ನು ಮಾಡ್ತಾ ಇದ್ದಾಳೆ. ಇಲ್ಲಿರುವ ಒಂದೊಂದು ಶಬ್ದವೂ ಬಹಳ ಸುಂದರವಾಗಿರುವಂತಹ ಶಬ್ದ. ಚಿಂತಿಸಿ ರಮೆ, ರಮಾದೇವಿ ಚಿಂತನೆ ಮಾಡಿದ್ದಾಳೆ. ಚಿಂತನೆ ಮಾಡಿ ರಾಮನ ಬಳಿಗೆ ಸಾಗ್ತಾ ಇದ್ದಾಳೆ. ಚಿಂತನೆ ಮಾಡಿದಂತೆ ಇರಬೇಕಾಗಿಲ್ಲ. ನಾವು ಎಷ್ಟೋ ವಿಷಯಗಳ ಚಿಂತನೆ ಮಾಡ್ತಾ ಇರ್ತೇವೆ. ನಾವು ಚಿಂತನೆ ಮಾಡೋದೇ ಬೇರೆ, ಕೆಲವೊಮ್ಮೆ ವಸ್ತು ಇರೋದೇ ಬೇರೆ. ಹಾಗಿಲ್ಲ, ಅವಳು ಹೇಗೆ ಚಿಂತನೆ ಮಾಡಿದ್ದಾಳೆ ಹಾಗೆ ಅವನು ಇದ್ದಾನೆ ಅನ್ನೋದನ್ನು ವಾದಿರಾಜರು ಹೇಳಬೇಕಾಗಿದೆ. ಅದಕ್ಕಾಗಿ ಸಂತ ರಾಮ ಅಂತ ಹೇಳ್ತಾ ಇದ್ದಾರೆ. ಸಂತ ಅಂತ, ಆ ಸಂತ ಅನ್ನುವ ಶಬ್ದ ಆ ಸಜ್ಜನಿಕೆಯನ್ನು ಹೇಳುತ್ತೆ. ಅವನಲ್ಲಿ ಆ ಗುಣಗಳಿವೆ ಅಂತ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ಇಲ್ಲಿಯ ತನಕ ಲಕ್ಷ್ಮೀದೇವಿ ಯಾವ ಗುಣಗಳನ್ನು ಚಿಂತನೆ ಮಾಡಿದ್ದಾಳೆ, ಆ ಎಲ್ಲ ಗುಣಗಳಿಂದ ಕೂಡಿರುವಂತಹ ಪರಮಸಜ್ಜನನಾಗಿರುವಂತಹ ಶ್ರೀರಾಮಚಂದ್ರ, ಅವರಿಬ್ಬರೂ ಕೂಡ ಒಂದೇ ರೀತಿಯಾಗಿದ್ದಾರೆ. ಇಲ್ಲಿ ಒಂದು ಜಿಜ್ಞಾಸೆ, ರಾಮ ಅಂತಲೇ ಯಾಕೆ ಹೇಳಬೇಕಿತ್ತು? ಬೇರೆ ಯಾವುದಾದ್ರೂ ಶಬ್ದವನ್ನು ಹೇಳಬಹುದಾಗಿತ್ತಲ್ಲ. ನಾರಾಯಣ ಅಂತ ಹೇಳಬಹುದಾಗಿತ್ತು, ಮಾಧವ ಅಂತ ಹೇಳಬಹುದಾಗಿತ್ತು, ಅದೆಲ್ಲ ಬಿಟ್ಟು ಪದ್ಮನಾಭ ಅಂತ ಹೇಳಬಹುದಾಗಿತ್ತು. ಅದೆಲ್ಲ ಬಿಟ್ಟು ರಾಮ ಅಂತನೋ ಶಬ್ದವನ್ನೇ ಹೇಳಲಿಕ್ಕೆ ಕಾರಣ ಏನು? ಅದಕ್ಕೆ ರಮೆ ರಾಮನ ಹತ್ತಿರ ಹೋಗ್ತಾ ಇದ್ದಾಳೆ ಅಂತ ಒಂದು ಪ್ರಾಸ ಇದೆ. ನಿಮಗೆಲ್ಲರಿಗೂ ಕೂಡ ಅರ್ಥ ಆಗುವಂತೆ ರಮ ರಾಮ ಅಂತನ್ನುವಾಗ ಪ್ರಾಸ ಇದೆ. ಅದರ ಜೊತೆಯಲ್ಲಿ ಅವರಿಬ್ಬರು ಒಂದೇ ರೀತಿಯಾಗಿದ್ದಾರೆ ಅಂತ. ಅವರಿಬ್ಬರಲ್ಲಿ ವೈಮನಸ್ಯಗಳಿಲ್ಲ, ತೊಡಕುಗಳು ಯಾವುದೂ ಕೂಡ ಇಲ್ಲ. ಅವರು ಯಾವಾಗಲೂ ಒಂದೇ ರೀತಿ ಇದ್ದಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ರಮ ರಾಮ ಅಂತನ್ನೋ ಪದಗಳನ್ನು ಬಳಸ್ತಾ ಇದ್ದಾರೆ. ಒಂದೇ ರೀತಿಯಲ್ಲಿ ಯಾವ ಹೆಚ್ಚಿನ ವ್ಯತ್ಯಾಸಗಳಿಲ್ಲದೆ ಇರುವಂತಹ ಪದಗಳು, ಅಂತಹ ಪದಗಳನ್ನು ಬಳಸಿ ರಮಾದೇವಿ ರಾಮನ ಬಳಿಗೆ ಸಾಗ್ತಾ ಇದ್ದಾಳೆ ಅಂತ. ಮತ್ತೊಂದು ಅಂಶ, ರಾಮ ಅಂತಂದರೆ, ರಾಮ ಅನ್ನೋ ಶಬ್ದವನ್ನು ಬಳಸಲಿಕ್ಕೆ ಕಾರಣ, ಮದುವೆಯ ಸಂದರ್ಭದಲ್ಲಿ ಒಂದು ಸುಭಾಷಿತ ಇದೆ. ಮದುವೆ ಆಗಬೇಕು ಅಂತಾದರೆ ಯಾರು ಯಾವುದನ್ನು ಗಮನಿಸ್ತಾರೆ ಅಂದರೆ, ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನಂ ಇತರೇ ಜನಾಹ ಅಂತ ಒಂದು ಶ್ಲೋಕ ಇದೆ. ಒಂದು ಮದುವೆ ಅಂತಂದರೆ ಯಾರು ಯಾವುದನ್ನು ಗಮನಿಸ್ತಾರೆ? ಹುಡುಗ ಹೇಗಿದ್ದಾನೆ, ನೋಡ್ಲಿಕ್ಕೆ ಹೇಗಿದ್ದಾನೆ ಅಂತ ಗಮನಿಸ್ತಾಳಂತೆ. ಆಕರ್ಷಣೆ, ಶರೀರದ ಆಕರ್ಷಣೆ, ರೂಪದ ಆಕರ್ಷಣೆ ಹೆಣ್ಣಿಗೆ ಸಹಜವಾಗಿರುತ್ತೆ. ಆದ್ದರಿಂದ ನೋಡ್ಲಿಕ್ಕೆ ಚೆನ್ನಾಗಿದ್ದಾನ ಅಂತ ಹುಡುಗಿ ನೋಡ್ತಾಳಂತೆ. ತಾಯಿಯಾದವಳು ಅವನು ಹಣವಂತನಾಗಿದ್ದಾನ ಅಂತ ನೋಡ್ತಾಳಂತೆ. ಅಂದರೆ ಮಗಳು ಸುಖವಾಗಿರಬೇಕು, ಮಗಳು ಚೆನ್ನಾಗಿರಬೇಕು ಅಂತಾದರೆ, ಅವನೇ ಬಡತನದಲ್ಲಿದ್ದ ಅಂತಾದರೆ ತನ್ನ ಮಗಳನ್ನು ಹೇಗೆ ಚೆನ್ನಾಗಿ ಇಡ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಆಗುವ ಅಳಿಯ ಅವನು ದುಡ್ಡಿನಿಂದ ಸಂಪನ್ನನಾಗಿದ್ದಾನ ಅನ್ನೋದನ್ನು ತಾಯಿ ಗಮನಿಸ್ತಾಳಂತೆ. ಇನ್ನು ಹುಡುಗಿಯ ತಂದೆ ಅವನು ಏನು ಓದ್ಕೊಂಡಿದ್ದಾನೆ, ಏನು ತಿಳಿದುಕೊಂಡಿದ್ದಾನೆ ಅನ್ನೋದನ್ನು ಗಮನಿಸ್ತಾಳಂತೆ. ಅವನು ವಿವೇಕಿಯಾಗಿರಬೇಕು, ಚೆನ್ನಾಗಿ ತಿಳಿದುಕೊಂಡಿರಬೇಕು, ಉಳಿದದ್ದೆಲ್ಲವೂ ಕೂಡ ಬರ್ತದೆ. ಅವನಿಗೆ ಅವಿವೇಕ ಇದೆ ಅಂತಾದರೆ ಆವಾಗ ಚೆನ್ನಾಗಿರಲ್ಲ, ತನ್ನ ಮಗಳು ಸುಖವಾಗಿರಲ್ಲ ಅಂತನ್ನೋ ಭಾವನೆ ತಂದೆಗೆ. ಆದ್ದರಿಂದ ತಂದೆಯಾದವ ಅಳಿಯನಾದವ ಹೇಗಿರಬೇಕು ಅಂತ ಬಯಸ್ತಾನೆ ಅಂತಂದರೆ, ಅವನು ವಿದ್ಯಾವಂತನಾಗಿದ್ದಾನೋ ಅಂತನ್ನೋದನ್ನು ಬಯಸ್ತಾರಂತೆ. ಇನ್ನು ಬಂಧುಗಳು, ಹುಡುಗಿಯ ಬಂಧುಗಳು, ಅವರು ಗಮನಿಸೋದು ಕುಲಮಿಚ್ಛಂತಿ, ಯಾವ ಕುಲದವನು, ಮದುವೆ ಆಗಬೇಕು ಅಂತಾದರೆ ಒಳ್ಳೆ ಸಂಬಂಧ ಇರಬೇಕು. ಎಂಥೆಂಥವ್ರದ್ದು ಸಂಬಂಧ ಆಯಿತು ಅಂತಾದರೆ ನಮಗೂ ಅವರಿಗೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅವರ ಕುಟುಂಬ ಚೆನ್ನಾಗಿದೆಯಾ, ಅವರ ಪರಂಪರೆ ಚೆನ್ನಾಗಿದೆಯಾ ಅನ್ನೋದನ್ನು ಪರಿವಾರದವರು ಗಮನಿಸ್ತಾರಂತೆ, ಉಳಿದವರು ಗಮನಿಸ್ತಾರೆ. ಪರಿವಾರದವರಲ್ಲದೇ ಇರುವಂತಹ ಹೇಳಿಕೆ ಕೊಟ್ಟಿರ್ತಾರೆ ಮದುವೆಗೆ ಬರಬೇಕು ಅಂತ, ಅವರು ಎಲ್ಲ ಮದುವೆಗೆ ಬರುತ್ತಾರೆ. ಅವ್ರು ಯಾವುದನ್ನು ನೋಡ್ತಾರೆ ಅಂತಂದರೆ ಊಟ ಸರಿ ಇರ್ತದೋ ಇಲ್ಲೋ ಅಂತ ನೋಡ್ತಾರೆ ಅಂತ, ಮದುವೆಯಲ್ಲಿ ಊಟ ಸರಿ ಮಾಡಿಸ್ತಾರೋ ಇಲ್ಲೋ ಅಂತ. ಹಾಗೆ
ಒಬ್ಬೊಬ್ಬರು ಒಂದೊಂದನ್ನು ಗಮನಿಸ್ತಾರೆ. ಹೆಣ್ಣು ಗಮನಿಸೋದು ಪುರುಷನ ಸೌಂದರ್ಯವನ್ನು. ಅದಕ್ಕೆ ಇಲ್ಲಿ ಬಳಸಿರುವ ಶಬ್ದ ರಮೆ ರಾಮನ ಪದವ ಅಂತ ಬಳಸ್ತಾ ಇದ್ದಾರೆ. ರಾಮ ಅಂತನೋ ಶಬ್ದ ಮನೋಹರ ಅಂತನೋ ಅರ್ಥವನ್ನು ಹೇಳುತ್ತೆ. ಆದ್ದರಿಂದ ಅತ್ಯಂತ ಸುಂದರನಾಗಿರುವಂಥವನು, ಎಲ್ಲರೂ ಬಯಸುವ, ಹೆಣ್ಣು ಬಯಸುವ ಆ ಸೌಂದರ್ಯ ಎಲ್ಲವೂ ಕೂಡ ರಾಮಚಂದ್ರನಲ್ಲಿ ಇದೆ, ಅವನಲ್ಲಿ ಇದೆ ಅನ್ನುವ ಮತ್ತೊಂದು ಅಂಶ. ಇನ್ನೊಂದು ದೃಷ್ಟಿಕೋನದಿಂದ ರಾಮ ಅಂತನ್ನುವ ಶಬ್ದವನ್ನು ಬಳಸಿದ್ದರ ಸ್ವಾರಸ್ಯ ಏನು ಅಂತಂದರೆ, ಅವನು ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ಅವತಾರ ರೂಪದಲ್ಲಿಯೂ ಕೂಡ ಸಂತ ರಾಮ. ಅವನು ಅವತಾರದಲ್ಲಿಯೂ ಕೂಡ ಸಜ್ಜನನೇ ಆಗಿದ್ದಾನೆ, ಹಾಗೇ ಇದ್ದಾನೆ. ಆ ರಾಮನಲ್ಲಿ ನಾವು ಆ ಗುಣಗಳನ್ನು ಕಂಡಿದ್ದೇವೆ. ರಾಮನಲ್ಲಿ ಯಾವ ಗುಣದ ಕೊರತೆ ಇದೆ? ಪ್ರಜೆಗಳು ರಾಮಚಂದ್ರ ಕಾಡಿಗೆ ಹೋಗ್ತಾನೆ ಅಂದರೆ ಅಳ್ಳಿಕ್ಕೆ ಶುರು ಮಾಡಿದ್ರಂತೆ. ಪುತ್ರಂ ಪ್ರಥಮಜಂ ದೃಷ್ಟವಾ ಜನನೀನಾಭ್ಯನಂದತ. ಒಂದು ಮನೆಯಲ್ಲಿ ಒಂದು ಹೆಣ್ಣುಮಗಳಿಗೆ ಆಗ ಬಾಣಂತನ ಆಗಿದೆ ಅಂತ, ಒಂದು ಮಗು ಹುಟ್ಟಿದೆ. ಸೂಲಗಿತ್ತಿ ಬಂದು ಹೇಳಿದ್ಲಂತೆ, ನಿನಗೆ ಗಂಡು ಮಗುವಾಗಿದೆ, ಎಷ್ಟೋ ದಿನಗಳ ನಂತರ ಒಂದು ಮಗುವಾಗಿದೆ, ಗಂಡು ಮಗುವಾಗಿದೆ. ಅದೇ ಸಂದರ್ಭದಲ್ಲಿ ಇನ್ನೊಬ್ಬರು ಬಂದು ವಾರ್ತೆಯನ್ನು ಹೇಳಿದ್ರಂತೆ, ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತ. ಆ ತಾಯಿ ಮಗನ ಮುಖನೇ ನೋಡಲಿಲ್ಲಂತೆ. ರಾಮಚಂದ್ರ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಹುಟ್ಟಿದವನು, ಮಗ ಹುಟ್ಟಿದ್ದಾನೆ ಅನ್ನೋದಕ್ಕಿಂತ ರಾಮ ಕಾಡಿಗೆ ಹೋಗ್ತಿದ್ದಾನೆ ಅಂತ ಮಗನಿಗಿಂತ ಈಗ ತಾನು ಹೊತ್ತು ಹೆತ್ತಂತಹ ಮಗನನ್ನು ನೋಡೋದಕ್ಕೆ ಮನಸ್ಸಿಲ್ಲ, ರಾಮಚಂದ್ರ ಕಾಡಿಗೆ ಹೋಗ್ತಿದ್ದಾನೆ ಮನಸ್ಸು ಅಲ್ಲಿ ಸೆಳೀತಾ ಇದೆ. ಅಷ್ಟು ಆತ್ಮೀಯತೆ ಪ್ರಜೆಗಳಿಗೆಲ್ಲರಿಗೂ ಕೂಡ. ಅಂತಹ ಲೋಕಪ್ರಿಯನಾಗಿರುವಂಥವನು, ಅನಂತ ಗುಣ ವಿಭೂಷಿತನಾಗಿರುವಂಥವನು ರಾಮಚಂದ್ರ. ಮೂಲ ರೂಪದಲ್ಲಿಯೂ ಹಾಗೆ, ಅವತಾರ ರೂಪದಲ್ಲಿಯೂ ಹಾಗಿರುವವನು ಅನ್ನೋದನ್ನು ಇಲ್ಲಿಯೂ ತೋರ್ಪಡಿಸ್ತಾ ಸಂತ ರಾಮನ ಅಂತ ಹೇಳ್ತಾ ಇದ್ದಾರೆ. ರಾಮನ ಪದವ ಸಂತೋಷ ಮನದಿ ನೆನೆಯೂತಾ, ಅವನ ಪಾದದ ಚಿಂತನೆಯನ್ನು ಮಾಡ್ತಾ ಇದ್ದಾಳೆ ಅಂತ. ಆ ಪಾದ ಚಿಂತನೆಯನ್ನು ಮಾಡ್ತಾಳೆ ಅಂತನ್ನೋದರಲ್ಲಿ ರಮಾದೇವಿಗಿರುವ ಭಕ್ತಿ ಎಷ್ಟು ಅಂತನ್ನೋದನ್ನು ತೋರಿಸ್ತಾ ಇದ್ದಾರೆ. ರಾಮನನ್ನು ಚಿಂತನೆ ಮಾಡ್ತಾ ಇದ್ದಾಳೆ, ನಾನು ನನ್ನ ಪತಿ ರಾಮಚಂದ್ರ ಅಂತನ್ನುವ ಅಹಂಕಾರ ಆ ಲಕ್ಷ್ಮೀದೇವಿಗೆ ಇಲ್ಲ. ಲಕ್ಷ್ಮೀದೇವಿ ಅಷ್ಟು ಭಕ್ತಿಯಿಂದ ವಿನಮ್ರಳಾಗಿದ್ದಾಳೆ. ಅದಕ್ಕೆ ಅವಳ ಕಣ್ಣಿಗೆ ಬೀಳುತ್ತಾ ಇರೋದು ರಾಮಚಂದ್ರನ ಪಾದ ಅಂತ. ಆ ಭಕ್ತಿಯ ಉತ್ಕರ್ಷವನ್ನು ತೋರಿಸೋದಕ್ಕೆ ಆ ದೃಷ್ಟಿಯನ್ನು ಅಷ್ಟು ಇಳಿಸಿ ತೋರಿಸ್ತಾ ಇದ್ದಾರೆ. ಆ ಲಕ್ಷ್ಮೀದೇವಿಯ ಭಕ್ತಿ ಅಂಥದ್ದು, ಪಾದಚಿಂತನೆಯನ್ನು ಮಾಡ್ತಾ ಇದ್ದಾಳೆ. ಪದ ಅಂತನೋ ಶಬ್ದಕ್ಕೆ ಸ್ವರೂಪ ಅಂತನೋ ಅರ್ಥನೂ ಕೂಡ ಇದೆ. ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ. ದೊಡ್ಡವರ ಬಗ್ಗೆ ಹೇಳಬೇಕು ಅಂತಾದರೆ ಪಾದ ಅಂತನೋ ಶಬ್ದದಿಂದ, ಶ್ರೀಪಾದರು ಅಂತ ಸನ್ಯಾಸಿಗಳನ್ನು ಹೇಳ್ತೇವೆ. ಶ್ರೀಪಾದರು ಅಂದರೆ ಸನ್ಯಾಸಿಗಳು ಅಂತ ಅರ್ಥ, ಅವರ ಕಾಲು ಅಂತನೋ ಅರ್ಥ ಅಲ್ಲ, ಸನ್ಯಾಸಿಗಳು ಅಂತನೋ ಅರ್ಥ. ದೊಡ್ಡವರ ವ್ಯಕ್ತಿತ್ವವನ್ನು ಹೇಳುವಾಗ ಪಾದ ಅನ್ನೋ ಶಬ್ದವನ್ನು ಬಳಸುವ ಕ್ರಮ. ಹೀಗಾಗಿ ರಾಮನ ಪದ ಅಂತ ಆ ರಾಮಚಂದ್ರನ ಮಹಿಮೆ, ಅವನು ದೊಡ್ಡವನು ಅಂತನ್ನುವ ಭಾವನೆಯಲ್ಲಿ ಹೇಳ್ತಾ ಇರೋದರಿಂದ ರಾಮನ ಪದವ ಅಂತ ಹೇಳ್ತಾ ಇದ್ದಾರೆ. ರಾಮನ ಪದವ ಎಷ್ಟು ಚಿಂತನೆ ಮಾಡಿದರೂ ಅದರಲ್ಲಿ ಇನ್ನೂ ಸ್ವಾರಸ್ಯದ ಅಂಶಗಳಿವೆ. ಅಂತಹ ಅನೇಕ ಅರ್ಥಗರ್ಭಿತವಾದಂತಹ ಮಾತುಗಳು ವಾದಿರಾಜ ಗುರುಸಾರ್ವಭೌಮರ ಮಾತುಗಳು. ವಾದಿರಾಜರು ಇಂತಹ ಈ ಅದ್ಭುತವಾಗಿರುವ ಕೃತಿಯನ್ನು ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಅಂತ ಹೇಳಬೇಕು ಅಂತಂದರೆ, ಕನಸಿನಲ್ಲಿ ಇದರ ರಚನೆ ಆಗಬೇಕು ಅಂತಂದರೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಮಹಾನುಭಾವರು ವಾದಿರಾಜರು ಹೇಳ್ತಾರೆ, ಸಂತ ರಾಮನ ಪದವ ಸಂತೋಷ ಮನದಿ ನೆನೆಯುತ್ತಾ. ಅಯ್ಯೋ ಮದುವೆ ಆಗಬೇಕಲ್ಲ ಅಂತನ್ನುವ ಸಂಕಟ ಅಲ್ಲ, ಇಂಥ ರಾಮಚಂದ್ರನ ಕೊರಳಿಗೆ ಮಾಲೆ ಹಾಕುವ ಮತ್ತೊಂದು ಸೌಭಾಗ್ಯ ನನಗೆ ಅಂತ. ನಿತ್ಯವೂ ಕೂಡ ಅವನ ಮಡದಿಯಾಗಿ ನಾನಿದ್ದೇನೆ. ಇವತ್ತು ಎಲ್ಲ ಜಗತ್ತಿನ ಎದುರಿನಲ್ಲಿ ಉಬ್ಬಿದ ಮನದಿಂದ ಅವನ ಕೊರಳಿಗೆ ನಾನು ಹಾರವನ್ನು ಹಾಕೋದಕ್ಕೆ ಸಿದ್ಧಳಾಗಿದ್ದೇನೆ ಅಂತ ಲಕ್ಷ್ಮೀದೇವಿ ಸಂತೋಷ ಪಡ್ತಾ ಇದ್ದಾಳೆ. ಸಂತೋಷ ಮನದಿ ನೆನೆಯುತ್ತಾ, ಅದನ್ನು ಚಿಂತನೆ ಮಾಡ್ತಾ, ಸಂತೋಷ ಮನದಿ ನೆನೆಯುತ್ತಾ. ಬಹಳ ಹೊತ್ತಾಯಿತು, ಹೇಳಿದ್ದನ್ನೇ ಪುನಃ ಹೇಳದೆ. ಈ ಛಂದಸ್ಸಿನಲ್ಲಿ ಆ ಗತಿಯ ಕ್ರಮ ಇದೆ. ಸಂತೋಷ ಮನದಿ ನೆನೆಯುತ್ತಾ ತನ್ನ ಶ್ರೀಕಾಂತನಿದ್ದೆಡೆಗೆ ನಡೆದಳು. ತನ್ನ ಶ್ರೀಕಾಂತ ಲಕ್ಷ್ಮೀಪತಿ ಅಂತಲೇ, ತನ್ನ ಪತಿನೇ, ತನ್ನ ಪತಿಯ ಬಳಿಗೆ ತಾನು ಹೋಗ್ತಾ ಇದ್ದಾಳೆ. ಶ್ರೀಕಾಂತನಿದ್ದೆಡೆಗೆ
ನಡೆದಳು ಲಕ್ಷ್ಮೀದೇವಿ, ಸಾಗುತ್ತಾ ಇದ್ದಾಳೆ. ಶ್ರೀಕಾಂತನಿದ್ದೆಡೆಗೆ ನಡೆದಳು. ಶ್ರೀ ಕಾಂತನಿದ್ದೆಡೆಗೆ ನಡೆದಳು. ಕಾಂತ ಮನೋಹರ, ಮನೋಹರನಾದಂತಹ ನಾರಾಯಣನ ಬಳಿಗೆ ಸಾಗಿದ್ದಾಳೆ. ಶ್ರೀ ನಡೆದಳು. ಶ್ರೀ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತನೋ ಅರ್ಥ ಇದೆ. ಶ್ರೀ ಕಾಂತನಿದ್ದೆಡೆಗೆ ನಡೆದಳು. ಇಲ್ಲಿ ಪಾದಗಳ ನಿಲುಗಡೆಯನ್ನು ಗಮನಿಸಿದಾಗ ತನ್ನ ಶ್ರೀ ಕಾಂತನಿದ್ದೆಡೆಗೆ ಅಂತ ಅಲ್ಲೊಂದು ನಿಲುಗಡೆ ಇದೆ. ಆದ್ದರಿಂದ ಶ್ರೀ ನಡೆದಳು ಅಂತ ಹಾಗೂ ಹೇಳ್ಬೋದು. ಶ್ರೀಕಾಂತ ನಿದ್ದೆಡೆಗೆ, ಶ್ರೀಕಾಂತನು ಇದ್ದ ಸ್ಥಳಕ್ಕೆ ಅಂತ. ಅದು ಒಂದೇ ಶಬ್ದ ಅಂತ ತಗೊಂಡಾಗ ಲಕ್ಷ್ಮೀಪತಿ ಇದ್ದಂತಹ ಸ್ಥಳಕ್ಕೆ ಅಂತನ್ನುವ ಅರ್ಥವನ್ನೂ ಕೂಡ ಚಿಂತಿಸಬಹುದಾಗಿದೆ. ತನ್ನ ಪತಿಯೇ ಅವನು ಇಷ್ಟು ವಲ್ಲಭನಾಗಿದ್ದಾನೆ, ಇಷ್ಟು ಗುಣಭರಿತನಾಗಿದ್ದಾನೆ, ಹಾಗೆ ಅಂತ ಇವನು ಇನ್ನೊಬ್ಬರನ್ನು ಯಾರನ್ನೂ ಸ್ವೀಕಾರ ಮಾಡಲ್ಲ. ಇವನು ಬೇಕಾದಷ್ಟು ಮದುವೆ ಆಗಬಹುದು, ಬೇಕಾದಷ್ಟು ಮದುವೆ ಆದರೂ ತನ್ನನ್ನೇ ಮದುವೆ ಆಗೋದು. ಇದು ಕೃಷ್ಣನ ಸ್ವಾರಸ್ಯ. ಕೃಷ್ಣನಾಗಿ 16,108 ಜನರ ಮದುವೆ ಆದರೆ ಎಲ್ಲರಲ್ಲೂ ಲಕ್ಷ್ಮೀ ಸನ್ನಿಧಾನ ಇದ್ದದ್ದರಿಂದಲೇ ಅವರ ಪಾಣಿಗ್ರಹಣವನ್ನು ಮಾಡಿದ್ದಾನೆ. ಅದು ಬಿಟ್ಟು ಬೇರೆ ಯಾರನ್ನೂ ಕೂಡ ದೇವರು ಮುಟ್ಟೋದಿಲ್ಲ. ಹೀಗಾಗಿ ಅವನು ಯಾವತ್ತಿದ್ರೂ ಅವನು ಶ್ರೀಕಾಂತನೇ, ಅವನು ಲಕ್ಷ್ಮೀಪತಿಯೇ, ಹೊರತಾಗಿ ಇನ್ನೊಬ್ಬರಿಗೆ ಪತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅವನು. ಅಂತಹ ಆ ವಲ್ಲಭನ ಬಳಿಗೆ, ನಾರಾಯಣನ ಬಳಿಗೆ ಲಕ್ಷ್ಮೀದೇವಿ ಸ್ವಯಂವರದ ಮಾಲೆಯನ್ನು ಹಿಡಿದು ಹೆಜ್ಜೆಯನ್ನು ಹಾಕ್ತಾ ಇದ್ದಾಳೆ. ಮುಂದೆ ನಾರಾಯಣನ ಬಳಿಗೆ ಹೋಗಿ ಕೊರಳಿಗೆ ಹಾರವನ್ನು ಹಾಕುವ ಚಿಂತನೆಯನ್ನು ಮುಂದಿನ ಪದ್ಯ, ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ, ಈ ಸಂಚಿಕೆಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರುವ ಶ್ರೀಮತಿ ಅಂಬುಜಾ ಶ್ಯಾಮಸುಂದರ್ ಜೋಶಿಯವರು ಹಾಗೂ ಅನುಶ್ರೀ ಕುಟುಂಬದವರು, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ವಾದಿರಾಜ ಗುರುಸಾರ್ವಭೌಮರ ಹಾಗೂ ಅವರಿಂದ ಆರಾಧ್ಯರಾಗಿರುವ ರಮಾನಾರಾಯಣರ ಪೂರ್ಣಾನುಗ್ರಹವಾಗಲಿ. ಜ್ಞಾನಗಮ್ಯದಿಂದ ಈ ಚಿಂತನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸಜ್ಜನರಿಗೂ ಕೂಡ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ 2 ಮಾತನ್ನು ಶ್ರೀ ಗುರುಮಧ್ವೇಶ ಅರ್ಪಣಮಸ್ತು.